ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಹೇಮಾವತಿ ಜಲಾಶಯದ ಬಗ್ಗೆ ತಿಳಿಸ್ತಾ ಇದ್ದೀನಿ ನಿಮಗೆ. ನೋಡಿ, ನಮ್ಮ ಹೇಮಾವತಿ ಜಲಾಶಯ ಬಂದ್ಬಿಟ್ಟು ನಮ್ಮ ಹಾಸನಿಂದ 20 ಕಿಲೋಮೀಟರ್ ದೂರದಲ್ಲಿ ಗೊರೂರು ಹತ್ರ ಹೇಮಾವತಿಗೆ ಜಲಾಶಯನ ನಿರ್ಮಿಸಿರ್ತಕ್ಕಂಥದ್ದು. ಸ್ನೇಹಿತರೆ, ನಮ್ಮ ಹೇಮಾವತಿ ಎಲ್ಲಿ ಉಗಮ ಸ್ಥಳ ಅಂತ ಪ್ರಶ್ನೆ ನಿಮ್ಗೆಲ್ಲ ಕಾಡ್ಬೋದು. ನೋಡಿ, ನಮ್ಮ ಹೇಮಾವತಿ ಉಗಮ ಸ್ಥಳ ಬಂದ್ಬಿಟ್ಟು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಜಾವಳಿ ಗ್ರಾಮದ ಸಮೀಪ ಇರತಕ್ಕಂಥ ಪಶ್ಚಿಮ ಘಟ್ಟಗಳಲ್ಲಿ ನಮ್ಮ ಬಲ್ಲಾಳರಾಯನ ದುರ್ಗ ಎನ್ನೋ ಜಾಗದಲ್ಲಿ ನಮ್ಮ ಹೇಮಾವತಿ ಜನಿಸ್ತಾಳೆ. ನಮ್ಮ ಹೇಮಾವತಿ ಬಂದ್ಬಿಟ್ಟು ಸುಮಾರು ಸಮುದ್ರ ಮಟ್ಟದಿಂದ 1219ರಿಂದ 1340 ಅಡಿ ಎತ್ತರದಲ್ಲಿ ನಮ್ಮ ಹೇಮಾವತಿ ಉಗಮಿಸ್ತಾಳೆ. ನಂತರ ಚಿಕ್ಕಮಗಳೂರು, ಹಾಸನ, ಮಂಡ್ಯ ಭಾಗ ಹರಿದ್ಬಿಟ್ಟು ನಮ್ಮ ಕಾವೇರಿ ನದಿಯನ್ನ ಸೇರ್ತಾಳೆ. ಸುಮಾರು 245 ಕಿಲೋಮೀಟರ್ ದೂರ ನಮ್ಮ ಹೇಮಾವತಿ ಹರಿಯುತ್ತಾಳೆ. ನಮ್ಮ ಹೇಮಾವತಿಗೆ ಪ್ರಮುಖ ಉಪನದಿಗಳು ಬಂದ್ಬಿಟ್ಟು 4 ಇರ್ತಕ್ಕಂಥದ್ದು. ಸ್ನೇಹಿತರೆ, ನೋಡಿ, ಹೇಮಾವತಿಗೆ ಯಕ್ಷಿ ನದಿ ಬಂದ್ಬಿಟ್ಟು ಚಿಕ್ಕಮಗಳೂರು ಜಿಲ್ಲೆ ಬಾಬಾಬುಡಂಗಿರಿ ಬೆಟ್ಟ ಪ್ರದೇಶದಲ್ಲಿ ಉಗಮವಾಗ್ತಕ್ಕಂಥದ್ದು. ಬೇಳೂರು ತಾಲೂಕಿನ ಮೂಲಕ ಹರಿದು ಗೊರೂರು ಸಮೀಪ ಹೇಮಾವತಿ ಸೇರ್ತಾಳೆ. ಮತ್ತೆ ಅದರ ಎರಡನೇ ಉಪನದಿ ಬಂದ್ಬಿಟ್ಟು ವಾಟೆಹೊಳೆ ಅಂದ್ಬಿಟ್ಟು, ಇದು ಪ್ರಮುಖ ಸಣ್ಣ ಹೊಳೆ. ಇದು ವಾಟೆಹೊಳೆ ಜಲಾಶಯನು ಸಹ ಚಿಕ್ಕದಾಗಿ ನಿರ್ಮಿಸಿರ್ತಕ್ಕಂಥದ್ದು ಹಾಸನ ಡಿಸ್ಟಿಕ್ ಅಲ್ಲಿ. ಆಮೇಲೆ ಮೂರನೇ ಉಪನದಿ ಬಂದ್ಬಿಟ್ಟು ಐಗೂರು ನದಿ ಅಂತ ಕರೀತಾರೆ ಇದನ್ನ. ಹೇಮಾವತಿ ಮೇಲ್ಭಾಗಕ್ಕೆ ಸೇರುವ ಉಪನದಿಗಳಲ್ಲಿ ಇದು ಸಹ ಒಂದಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ಇದು ಕಾವೇರಿ ಜಲಾನಯ ಪ್ರದೇಶದಲ್ಲಿ ಹೇಮಾವತಿಯ ಉಪನದಿಯಾಗಿ ಇದು ಇರತಕ್ಕಂಥದ್ದು. ಐಗೂರು ನದಿ ಬಂದ್ಬಿಟ್ಟು 4ನೇ ಉಪನದಿ ಬಂದ್ಬಿಟ್ಟು ಕೊಡಗು ಹಾಸನ ಗಡಿ ಭಾಗದಲ್ಲಿ ಹೇಮಾವತಿ ಸೇರೋ ಮತ್ತೊಂದು ಸಣ್ಣ ಜಲಧಾರೆ ಇದು, ಪಟ್ಟೆಹಳ್ಳ ಅಂತ. ಇದು ಸಹ ನಮ್ಮ ಹೇಮಾವತಿನ ಸೇರುತ್ತೆ. ಈ ಹೇಮಾವತಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಿರ್ತಕ್ಕಂಥದ್ದು ಗೊರೂರು ಬಳಿ. ಸ್ನೇಹಿತರೆ, ಈ 1979ರಲ್ಲಿ ಈ ಅಣೆಕಟ್ಟೆನ ಕಟ್ಟಿರ್ತಕ್ಕಂಥದ್ದು. ನೀರಾವರಿ ಮತ್ತೆ ಕುಡಿಯೋ ನೀರಿನ ಉದ್ದೇಶದಿಂದ ಈ ಜಲಾಶಯ ನಿರ್ಮಿಸಿರ್ತಕ್ಕಂಥದ್ದು. ಈ ಅಣೆಕಟ್ಟೆ ಉದ್ದ ಬಂದ್ಬಿಟ್ಟು 4692 ಮೀಟರ್ ಉದ್ದ ಇರ್ತಕ್ಕಂಥದ್ದು. ಇದ್ರದ್ದು ಎತ್ತರ ಬಂದ್ಬಿಟ್ಟು ಸುಮಾರು 58.5 ಮೀಟರ್ ಎತ್ತರ ಇರ್ತಕ್ಕಂಥದ್ದು. ನಮ್ಮ ಗೊರೂರು ಹೇಮಾವತಿ ಬಂದ್ಬಿಟ್ಟು ಹಾಸನ, ಮಂಡ್ಯ ಮತ್ತೆ ತುಮಕೂರು ಭಾಗದ ಜನಗಳಿಗೆ ತುಂಬಾ ಕೃಷಿಗೆ ಮತ್ತೆ ಕುಡಿಯೋ ನೀರಿಗೆ ತುಂಬಾ ಉಪಯೋಗವಾಗಿರ್ತಕ್ಕಂಥ ನದಿ. ನಮ್ಮ ಹೇಮಾವತಿ ಜಲಾಶಯದ ನೀರಿನ ಕೆಪಾಸಿಟಿ ಎಷ್ಟು ಅಂದ್ರೆ 37.10 TMC ನೀರ್ನ ಇದು ಜಲಾಶಯ ಹಿಡಿಯುತ್ತೆ. ಕರೆಂಟ್ ರೇಂಜ್ ಬಂದ್ಬಿಟ್ಟು 31 TMC ನೀರು ಇರ್ತಕ್ಕಂಥದ್ದು. ಇವತ್ತಿಗೆ 32.12 TMC ನೀರು ಸ್ಟೋರೇಜ್ ಆಗಿರ್ತಕ್ಕಂಥದ್ದು. ಅಂದ್ರೆ 85% ಸ್ಟೋರೇಜ್ ಆಗಿರ್ತಕ್ಕಂಥದ್ದು. ಇದು ಇನ್ನು 15% ಸ್ಟೋರೇಜ್ ಆಗಬೇಕಾಗಿದೆ. ಆದ್ರೆ ಇವಾಗ ತುಮಕೂರು ಆ ಸೈಡಿಗೆಲ್ಲ ಆಲ್ರೆಡಿ ನೀರ್ನ ಚಾನೆಲ್ಗಳ ಮುಖಾಂತರ ಬಿಟ್ಟಿರ್ತಕ್ಕಂಥದ್ದು. ಖುಷಿಯ ವಿಚಾರ ರೈತರಿಗೆಲ್ಲ. ಇನ್ನು ಈ ಭಾಗದ ರೈತರೆಲ್ಲ ಈ ನೀರ್ನ ಉಪಯೋಗಿಸ್ಕೊಂತ ಇದ್ದೀರಾ. ಹಂಗೆ ಹಾಸನ, ಚಿಕ್ಕಮಗಳೂರು ಆ ಜಾಗದ ಜನರುಗಳಿಗೆ ಋಣಿಯಾಗಿರಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಗೆ, ಲೈಕ್ ಶೇರ್ ಮಾಡೋದ್ರ ಮುಖಾಂತರ ಹಂಚ್ಕೊಳ್ಳಿ ಎಲ್ಲರಿಗೂ. ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಬಾಯ್.